ಅರಸೀಕೆರೆ ನಗರದ ಜೇನುಕಲ್ ಕ್ರೀಡಾಂಗಣದಲ್ಲಿ ನಡೆದ ತಾಲೂಕು ಛಾಯಾಗ್ರಾಹಕರು ಫೋಟೋಗ್ರಾಫರ್ ಪ್ರೀಮಿಯರ್ ಲೀಗ್ ಸೀಸನ್ 2 ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಯಕ್ರಮವನ್ನು ಅರಸೀಕೆರೆ ಶಾಸಕರಾದಂತಹ ಶಿವಲಿಂಗೇಗೌಡರು ಉದ್ಘಾಟಿಸಿದರು. ಇಂದು ಅರಸೀಕೆರೆ ನಗರದ ಜೇನುಕಲ್ಲು ಕ್ರೀಡಾಂಗಣದಲ್ಲಿ ನಡೆದ ತಾಲೂಕು ಛಾಯಾಗ್ರಾಹಕರು ಫೋಟೋಗ್ರಾಫರ್ ಪ್ರೀಮಿಯರ್ ಲೀಗ್ ಸೀಸನ್ 2 ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಯಕ್ರಮವನ್ನು ಅರಸೀಕೆರೆ ಶಾಸಕರಾದಂತಹ ಶಿವಲಿಂಗೇಗೌಡರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕರು, ಹಲವಾರು ಕ್ರೀಡಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ್ದೇನೆ. ನೀವು ಈ ತಾಲೂಕಿನಲ್ಲಿ ಸಂಘಟಿತರಾಗಿ ಪಾಲ್ಗೊಳ್ಳುತ್ತಿರುವ ಕ್ರೀಡೆಯು ವಿಭಿನ್ನವಾಗಿದ್ದು, ಛಾಯಾಗ್ರಾಹಕರು ಕೆಲಸದ ಒತ್ತಡಗಳ ನಡುವೆ ಆಸಕ್ತಿಯಿಂದ ಕ್ರೀಡೆಯಲ್ಲಿ ಭಾಗವಹಿಸುತ್ತಿರುವುದು ಸಂತೋಷಕರವಾದ ವಿಷಯವಾಗಿದೆ ಮತ್ತು ಪ್ರತಿಯೊಬ್ಬರು ಪ್ರತಿದಿನ ಮುಂಜಾನೆ ಸಮಯದಲ್ಲಿ 2-3 ಗಂಟೆಗಳ ಕಾಲ ವ್ಯಾಯಾಮ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನುಷ್ಯ ಆರೋಗ್ಯವಂತನಾಗಿರುತ್ತಾನೆ. ಇಂದಿನ ಕಾಲದ ದಿನಗಳಲ್ಲಿ ಜನರು ಕಷ್ಟಪಟ್ಟು ಕೆಲಸ ಮಾಡುವಂತಹ ಸಂದರ್ಭಗಳಲ್ಲಿ ಜನರು ಆರೋಗ್ಯವಂತರಾಗಿದ್ದರು. ಆದರೆ ಈಗಿನ ಜೀವನ ಶೈಲಿಯಲ್ಲಿ ಜನರು ತಮ್ಮ ಸಾಂಪ್ರದಾಯಿಕ ಕಸುಬನ್ನು ಮರೆತು ತಮ್ಮ ನಡೆ ಹಾಗೂ ರೀತಿ ನೀತಿಗಳು ಹಾಗೂ ದಿನನಿತ್ಯ ಸೇವಿಸುವ ಆಹಾರ ಪದ್ಧತಿಯು ಬದಲಾಗಿದ್ದು ಮನುಷ್ಯನ ಆರೋಗ್ಯವು ಹಾಳಾಗುತ್ತಿದೆ. ದಿನನಿತ್ಯ ಉತ್ತಮವಾದ ಆಹಾರವನ್ನು ಸೇವಿಸುವುದರ ಮೂಲಕ ಮನುಷ್ಯನನ್ನು ಆರೋಗ್ಯ ಭಾಗ್ಯವನ್ನು ಕಾಪಾಡಿಕೊಳ್ಳಬೇಕು. ಉತ್ತಮ ಜೀವನಕ್ಕೆ ಕ್ರೀಡೆ ವ್ಯಾಯಾಮಗಳಂತಹ ಅಭ್ಯಾಸ ಮಾಡಿಕೊಂಡು ಆರೋಗ್ಯವಂತರಾಗಬೇಕು ಎಂದು ತಿಳಿಸಿದರು. ಕೆಲಸ ಮಾಡ್ತಕ್ಕಂಥ ಬಹಳ ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡ್ತೀರಿ. ಕೆಲಸ ಮಾಡಿ ದುಡಿದು ಬೆಳಿಗ್ಗೆ ಟೈಮ್ ಒಂದು 2 ಗಂಟೆಗಳ ಕಾಲ ಈ ರೀತಿ ಕ್ರೀಡಾಂಗಣಕ್ಕೆ ಬಂದು ತಮ್ಮ ಒಂದು ವ್ಯಾಯಾಮವನ್ನು ಮಾಡಿ ಆರೋಗ್ಯ ಭಾಗ್ಯವನ್ನು ಪಡೆಯತಕ್ಕಂಥ ಕೆಲಸವನ್ನು ನೀವೇನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀರಿ. ಕ್ರಿಕೆಟನ್ನು ನಡೆಸ್ಬಿಟ್ಟು ಮನೆಗೆ ಹೋಗ್ಬೇಡಿ, ಪ್ರತಿನಿತ್ಯ ಬಂದು ಕ್ರಿಕೆಟ್ ಆಡಿ, ಆಗ ನಿಮ್ಮ ಆರೋಗ್ಯ ಭಾಗ್ಯ ಸುಧಾರಣೆ ಆಗುತ್ತೆ. ಮನುಷ್ಯ ಏನಾಗಿದ್ದಾನೆ ಅಂದರೆ ತನ್ನ ಜೀವನವನ್ನು ತಾನೇ ಹಾಳು ಮಾಡ್ಕೊತಾ ಇಲ್ಲ. ಹಿಂದೆ ಕಷ್ಟಪಟ್ಟು ವ್ಯವಸಾಯ ಮಾಡಿ ಮೈಮುರಿದು ಕೆಲಸ ಮಾಡಿ ತಮ್ಮ ಆರೋಗ್ಯ ಭಾಗ್ಯವನ್ನು ಇಟ್ಕೊತಾ ಇದ್ರು. ಆಗ ಯಾವ ಕಾಯಿಲೆಯೂ ಬರ್ತಾ ಇಲ್ಲ. ಈಗ ಕಾಯಿಲೆಗಳು ಯಾಕೆ ಬರ್ತಾ ಇದ್ದಾವೆ ಅಂದರೆ ನಮ್ಮ ಜನ ನಮ್ಮ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಜೀವನದ ಕಸುಬನ್ನು ಮರೆತು ಬಿಟ್ಟಿದ್ದಾರೆ, ತಮ್ಮ ನಡೆಯನ್ನು ಮರೆತಿದ್ದಾರೆ, ನಡ್ಕೋತಾ ಇದ್ದಂತ ರೀತಿ ನೀತಿಗಳನ್ನ ಬೆಳಿಗ್ಗೆ ಎದ್ದು ನಮ್ಮ ಸಣ್ಣ ಹುಡುಗರಲ್ಲಿ ಇಷ್ಟು ಒಂದು ಅರ್ಧ ಶೇರ್ ಹಿಡಿಯುವಂತದ್ದೊಂದು ಇದರಲ್ಲಿ ಕಪ್ಪಿನಲ್ಲಿ ಮನೆಯಲ್ಲಿ ಬಿಸಿ ನೀರನ್ನ ಕೊಡ್ತಾ ಇದ್ರು. ಕುಡಿದು ಹೋಗಿ ದನನ ಆಚೆ ಕಡೆ ಕಟ್ಟಬೇಕಾಯ್ತು, ಕಸ ಬಾಚಬೇಕಾಯ್ತು, ಕಸ ಹೊತ್ಕೊಂಡು ಹೊಲ್ಸಕ್ಕೆ ಹೋಗ್ಬೇಕಾಯ್ತು. ಬೆಳಿಗ್ಗೆ ಎದ್ದೆ ಈಗ ಅದೆಲ್ಲ ಸಂಪ್ರದಾಯ ತಪ್ಪಿ ಹೋಗಿದೆ. ನೀವು ಇವತ್ತೇನಾಗಿದೆ? ಉಮೇಶ್, ಜೆಕೆ ಟಿವಿ 46 ನ್ಯೂಸ್ ಕನ್ನಡ, ಅರಸೀಕೆರೆ. You are watching TV 46 News Kannada.